ಈ ವರ್ಷವೂ ಕೂಡ ಆಲ್ಮೇಲದಲ್ಲಿ ಬಹಳ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುವುದು. ಅದೇ ರೀತಿಯಾಗಿ ಈದ್ ಮಿಲಾದ್ ಹಬ್ಬ ಕೂಡ 27ನೇ ತಾರೀಕಿನಂದು ಪ್ರತಿಯೊಬ್ಬರು ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ದಿವಸ. ಅದೇ ರೀತಿಯಾಗಿ 27ನೇ ತಾರೀಕಿನಿಂದ 5ನೇ ದಿನವಾದ 31 ಅವತ್ತು ಒಂದು ಗಣೇಶವನ್ನು ಬೀಳ್ಕೊಡುಗೆ ಹಾಗೂ ಒಂದು ವಿಸರ್ಜನೆ ಮಾಡುವ ಒಂದು ವಿಜೃಂಭಣೆಯಿಂದ ನಡೆಯುವ ಒಂದು ಕಾರ್ಯಕ್ರಮ. ಈಗಾಗಲೇ ಎಲ್ಲ ಊರಿನ ಮುಖಂಡರು ಹಾಗೂ ಒಂದು ಮಹಾಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡ ಒಂದು ಏನು ಸಮಸ್ಯೆಗಳೇನಿದ್ದಾವೆ ಅದನ್ನು ಹೇಳಿ ಅದನ್ನು ಬಗೆಹರಿಸೋಣ ಅಂತ ಹೇಳಿ ನಮ್ಮ ಚೀಫ್ ಆಫೀಸರು ಮತ್ತು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ KEBಯಿಂದ ಏನು ಸಮಸ್ಯೆ ಇದೆ, ಆ ಒಂದು ವೈರ್ಗಳು ಕೆಳಗೆ ಇರುವ ಅದರಿಂದ ಸಮಸ್ಯೆಗಳು ಆಗಿದ್ದಾವೆ ಲಾಸ್ಟ್ ಟೈಮ್, ಅದಕ್ಕಾಗಿ ಅವರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರು ಒಂದು ಈಗ ತಾನೇ ಒಂದು ನಾವು ಅವರಿಗೆ ಮೊನ್ನೆ ದಿನ ಒಂದು ಪತ್ರದ ಮೂಲಕ ಒಂದು ಕೇಳಿಕೊಂಡಿದ್ದೆ. ಅದೇ ರೀತಿಯಾಗಿ ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಅವರು ಹೇಳೋದು, ಏನು ವೈರ್ಗಳಿದಾವಲ್ಲ, ನೀವು ಒಂದು ಸ್ತಬ್ಧ ಚಿತ್ರವನ್ನು ಮಾಡ್ತಿರಲ್ಲ, ಅವು ಒಂದು 6 ಮೀಟರ್ ಮೀರಬಾರದಂತೇಳಿ ನಮಗೆ ಒಂದು ಪತ್ರದ ಮುಖಾಂತರ ಉತ್ತರಿಸಿದ್ದಾರೆ. ಅದಕ್ಕಾಗಿ ತಾವು ಏನು ಸ್ತಬ್ಧ ಚಿತ್ರಗಳನ್ನು ಮಾಡ್ತೀರಿ, ಏನೋ ಒಂದು ಗಾಡಿಯನ್ನು ಸೇರಿಸಿ ಕೂಡ ಅದು 6 ರಿಂದ 6.5 ಮೀಟರ್ ಅಷ್ಟೇ ಅಲ್ಲೂ 6 ರಿಂದ 6.5 ಮೀಟರ್ವರೆಗೂ ಇರಬೇಕು. ಯಾಕಪ್ಪ ಅಂದರೆ ಲಾಸ್ಟ್ ಟೈಮ್ ನಮಗೊಂದು ಈ ಥರ ಒಂದು ಇನ್ಸಿಡೆಂಟ್ ಕಂಡು ಬಂದಿದೆ. ಅಲ್ಲಿ ಯಾರೂ ಇದ್ದಿಲ್ಲ, ಒಂದು 4-5 ಜನ ಇದ್ರು. ಅಲ್ಲಿ ಅದಕ್ಕೆ ಸ್ತಬ್ಧ ಚಿತ್ರಕ್ಕೆ ಆಲ್ರೆಡಿ ಫೈರ್ ಸ್ಟಾರ್ಟ್ ಆಗಿತ್ತು, ಬೆಂಕಿ ಹತ್ಕೊಂಡಿತ್ತು. ಅಲ್ಲಿದ್ದಂತಹ ನೀರು ಅಲ್ಲಿಂದ ನಾವು ಉಸುಗು ಹಾಕಿ ಒಂದು ಏನು ಅದನ್ನು ನಂದಿಸುವ ಕೆಲಸ ಆಯಿತು. ಅದಕ್ಕಾಗಿ ದಯವಿಟ್ಟು ಯಾರು ಒಂದು 16 ಅಲ್ಲ, ಲಾಸ್ಟ್ ಕ್ಲಿಯರ್ ಆಗಿದೆ ಮಹಾಮಂಡಳಿ ಎಷ್ಟಾಗಿದೆ. ಲಾಸ್ಟ್ ಟೈಮ್ ನಮ್ಮ 16 ಮಹಾಮಂಡಳಿಯ ಅಧ್ಯಕ್ಷರು ಸದಸ್ಯರು 14 ಮಂಡಳಿಯ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಇಲ್ಲೇ ಇದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ. ಅವರು ಏನು ಈ ಒಂದು ಹೈಟ್ ಅನ್ನು ಬಹಳಷ್ಟು ಮಾಡಿದ್ರೆ 6 ರಿಂದ 6.5 ಮೀಟರ್ಗೂ ಅಷ್ಟೇ ಮಾಡಬೇಕಾಗುತ್ತೆ. 20 ಫೂಟ್ ಎತ್ತರ, ನೆಲದಿಂದ ಒಂದು 20 ಫೂಟ್ ಆಗುತ್ತೆ. ಇದು ಕಡ್ಡಾಯ. ನಾವು ಪ್ರೊಸೆಷನ್ ಸ್ಟಾರ್ಟ್ ಆಗೋ ಮುಂಚೆ 2 ದಿನ ಮುಂಚೆ ಬಂದು ನೋಡಲಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇರೋದು, ಕ್ರಾಸ್ ವೆರಿಫಿಕೇಶನ್ ಜಾಸ್ತಿ ಆಗುತ್ತೆ. ಲಾಸ್ಟ್ ಟೈಮಲ್ಲಿ ಏನಾಗಿತ್ತು, ಒಂದು 14ರಲ್ಲಿ ಎಲ್ಲರೂ ಕೂಡ ಪರ್ಮಿಷನ್ ತೊಗೊಂಡಿದ್ರು, ಒಂದು ಮಾತ್ರ ಪರ್ಮಿಷನ್ ತೊಗೊಂಡಿದ್ದಿಲ್ಲ. ಅವ್ರು ಯಾರಂತ ಗೊತ್ತಿದೆ. ಅಲ್ಲಿ ಹೋಗಿ ನಾವು ಕೇಳೋದು ಸರಿಯಲ್ಲ, ನೀವು ಯಾಕೆ ಪರ್ಮಿಷನ್ ತೊಗೊಂಡಿಲ್ಲಪ್ಪ ಅಂತೇಳಿ. ಪ್ರತಿಯೊಂದು ಇಲಾಖೆಯಿಂದ ಪರ್ಮಿಷನ್ ತಗೊಳ್ಳಿ. ಮೆಹಬೂಬ್ ಮುಸ್ಲಿಯವರು ಹೇಳಿದಂಗೆ ಯಾರೂ ಸಿಂದಗಿ ಹೋಗೋ ಅವಶ್ಯಕತೆ ಇಲ್ಲ. ಮಾನ್ಯ CPI ಸಾಹೇಬರು ಕೂಡ ಹೇಳಿದ್ದಾರೆ, ಎಲ್ಲರೂ ಇಲ್ಲೇ ಕಲೆಕ್ಟ್ ಮಾಡಿಕೊಂಡು ನೀವೇ ಕಲೆಕ್ಟ್ ಮಾಡ್ಕೊಂಡು ತೊಗೊಂಬನ್ನಿ, ನಾ ಸೈನ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲೂ ಕೂಡ ಓಡಾಡುವ ಅವಶ್ಯಕತೆ ಇಲ್ಲ. ಆದರೆ ಏನು ಅನುಮತಿಗಳನ್ನು ತೆಗೆದುಕೊಳ್ಳಬೇಕು, ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಅಲ್ಲಿ ಪೆಂಡಲ್ ಕೂಡಿಸಿದ ನಂತರ 24x7 ವಾಲಂಟಿಯರ್ ಇಶ್ಯೂಸ್, ಈಗ CCTV ಕೂಡಿಸೋದಾಗ್ಲಿ, ಅದೇ ರೀತಿಯಾಗಿ ಏನಾದರೂ ಎಮರ್ಜೆನ್ಸಿ ಆದರೆ ಇನ್ ಕೇಸ್ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಗ್ಲಿಕ್ಕಪ್ಪ ಅಂದ್ರೆ ನಮಗೆ ಬಕೆಟ್ ನಲ್ಲಿ ನೀರು ಇಡೋದಾಗ್ಲಿ, ಉಸಿಗಿಡೋದಾಗ್ಲಿ, ಇವೆಲ್ಲ ಎಮರ್ಜೆನ್ಸಿ ಸಿಚುವೇಶನ್ ಏನು ಬೇಕಾಗುತ್ತೆ ಅವು ಕಡ್ಡಾಯವಾಗಿ ಇರಲೇಬೇಕು. ಈ ಒಂದು ಏನು ಕಡ್ಡಾಯ ಇರ್ಬೇಕಂತ ಹೇಳಿದ್ರಲ್ಲ, ಅದು ದಿನಾಲೂ ಚೆಕ್ ಮಾಡಾಗುತ್ತೆ. ಯಾಕಪ್ಪ ನಮ್ಮ ರೌಂಡ್ಸ್ ಅಲ್ಲಿ ಇರ್ತೀವಿ, ನಾವು ಇರ್ತೀವಿ, ದಿನಾಲೂ ಕೂಡ ಚೆಕ್ ಮಾಡಿ ಆ ಒಂದು ಅಧ್ಯಕ್ಷರಿಗೆ ಉಪಾಧ್ಯಕ್ಷ ಸದಸ್ಯರಿಗೆ ಕೇಳ್ತೀವಿ ನಾವು, ನೀವು ಪರ್ಮಿಷನ್ ತಗೊಂಡೋಗಿರ್ತೀರ, ಪೊಲೀಸ್ ಇಲಾಖೆಯಿಂದ ಏನು ಸೂಚನೆಗಳನ್ನು ಹೇಳಿರ್ತೀವಿ ಅದು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಒಂದು ಏನು ಸೋಷಿಯಲ್ ಮೀಡಿಯಾ ಬಹಳ ಯೂಸ್ ಮಾಡ್ತಾ ಇದಾರ, ಮಾಡಿ ಏನು ತಪ್ಪಿಲ್ಲ. ಬಟ್ ಅದೇ ರೀತಿಯಾಗಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಯಿತು, ವಿಡಿಯೋ ಆಯಿತು, ಯಾವುದೇ ಒಂದು ಹೇಳಿಕೆಗಳಾಯಿತು, ಅನ್ಯ ಕೋಮಿನ ಭಾವನೆಗೆ ಧಕ್ಕೆ ಉಂಟಾಗುವ ಯಾವುದೇ ಒಂದು ಪೋಸ್ಟ್ ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನಮ್ಮ ಜಿಲ್ಲೆಯಲ್ಲೂ ಕೂಡ ಹಾಗೂ ಠಾಣೆಯಿಂದ ಕೂಡ ನಾವು ತಮ್ಮ ಸೋಷಿಯಲ್ ಮೀಡಿಯಾದ ಮೇಲೆ ನಿಗಾ ಇಡ್ತೀವಿ. ಯಾವುದೇ ಒಂದು ರೀತಿಯ ಆತರ ಕಂಡು ಬಂದ್ರಪ್ಪ ಅಂದ್ರೆ ತಮಗ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅದಕ್ಕಾಗಿ ಯಾವುದೇ ಒಂದು ಈ ತರ ಪೋಸ್ಟ್ ಅನ್ನು ಹಾಕಬಾರ್ದು. ಮತ್ತೆ ಈ ಒಂದು ಪ್ರೊಸೆಷನ್ ರೂಟ್ ಅಲ್ಲಿ ಹೋದ ವರ್ಷ ನಾವು ಮಾಡಿದ್ವಿ. ಟೋಟಲ್ ಆಗಿ ಸ್ಟಾರ್ಟ್ ಆಗುತ್ತೆ ಪಟ್ಟಣ ಪಂಚಾಯತ್ ಇಂದ ಸ್ಟಾರ್ಟ್ ಆದ ತಕ್ಷಣ ಒಂದೊಂದೇ ಮೂವ್ ಆಗ್ತಿರುತ್ತೆ.
ಅಲ್ಲಿ ನಡಬಾರ್ಕ್ ಯಾರು ಬಂದು ಡ್ರೈವರ್ ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ, ಪೆಟ್ರೋಲ್ ಖಾಲಿ ಆಯ್ತು, ಡೀಸೆಲ್ ಖಾಲಿ ಆಯ್ತು, ಹುಚ್ಚಿ ಬಂದವು, ಇವೆಲ್ಲ ಕೇಳಂಗಿಲ್ಲ. ಕರೆಕ್ಟ್ ಆಗಿ ಏನ್ ಡ್ರೈವರ್ಗಳಿರ್ತಾರ, ನೀವು ಏನ್ ಮಹಾಮಂಡಳಿ ಅಧ್ಯಕ್ಷರು ಸದಸ್ಯರು ಇರ್ತಿರಲ್ಲ, ಅವರೇ ಒಬ್ರು ನೇಮಿಸ್ಬೇಕು, ಅವ್ರ ಹೆಸರು ತಗೋತೀವಿ ನಾವು, ಅವರೇ ಇರ್ಬೇಕಲ್ಲಿ. ಸುಮ್ಮನೆ ಯಾರು ಕುಡಿದು ಬಂದು ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಕತೆ ಕೇಳಂಗಿಲ್ಲ. ಡಿಜೆ ಆಪರೇಟರ್ ಕಂಪಲ್ಸರಿ, ಎಲ್ಲ ಡಿಜೆದವ್ರು ಇಲ್ಲೇ ಇದೀರಾ, ಡಿಜೆದವ್ರು ಏನ್ ಮಾಡ್ಬೇಕು, ಆಪರೇಟರ್ ಒಬ್ರು ಕಂಪಲ್ಸರಿ ಇರ್ಬೇಕು. ಅಲ್ಲಿ ಡಿಜೆದಲ್ಲಿ ಯಾವುದೇ ಒಂದು ಪ್ರಚೋದನಕಾರಿ ಹಾಡಾಯ್ತು ಯಾವ್ದಾದ್ರು ಹಾಕಿದ್ರೆ ನಾನು ಆ ಡಿಜೆ ಅನ್ನು ಸೀಸ್ ಮಾಡ್ತೀನಿ. ಎಲ್ಲರ ಮುಂದೆ ಹೇಳ್ತಾ ಇದೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾಕಪ್ಪ ಅಂದ್ರೆ ನೀವು ಡಿಜೆ ಆಪರೇಟರ್ಗಳು ಅಲ್ಲಿ ಕಂಪಲ್ಸರಿ ಒಬ್ರು ಇರ್ಲೇಬೇಕು. ಯಾಕಪ್ಪ ಅಂದ್ರೆ ನೀವು ಇರ್ಲಿಕ್ಕಪ್ಪ ಅಂದ್ರೆ 100 ಜನ ಬರ್ತಾರ, 100 ಜನ ಹೋಗ್ತಾರ, ಒಬ್ಬ ಬಂದ ಇನ್ನೊಂದು ಸಹ ಆಗ್ತಾನೆ, ಒಬ್ಬ ಬಂದ ಇನ್ನೊಬ್ಬ ಸಹ ಆಗ್ತಾನೆ. ಅಲ್ಲಿ ಅದಕ್ಕೆ ನಾವು ಅವ್ರನ್ನೇ ಜವಾಬ್ದಾರನ್ನ ಮಾಡ್ತೀವಿ. ಇದು ಮಸ್ಟ್ ಅಂಡ್ ಕಂಪಲ್ಸರಿ. ಅದೇ ರೀತಿಯಾಗಿ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆಮೇಲೆ ನೀವೇ ಕೇಳಿದ್ರಲ್ಲಿ ಲಾಸ್ಟ್ ಹೋದಾಗೆ ಕಡಿಮೆ ಅಗಸಿಯಲ್ಲಿ ಬಂದಾಗ ಬೆಳಿಗ್ಗೆ ಸುಮಾರು 6 ರಿಂದ 7 ಗಂಟೆ ಆಗಿರುತ್ತೆ. ನಾವು ಹೊಳ್ಳಿ ಈ ಕಡೆ ನಾವು ವಿಸರ್ಜನೆ ಪ್ಲೇಸ್ ಡಿಜೆ ತಗೊಂಡು ಹೋಗ್ತೀನಪ್ಪ ಅಂದ್ರೆ ಬಿಡಂಗಿಲ್ಲ. ರೈಟ್ ಸೈಡ್ ಡಿಜೆ ಹೋಗ್ಬೇಕು, ಲೆಫ್ಟ್ ಸೈಡ್ ಗಣೇಶ ಹೋಗ್ಬೇಕು ವಿಸರ್ಜನೆಗೆ. ಅದು ಹೊತ್ತು ಇದು ಹೊತ್ತು ಒಂದೇ ತಪ್ಪಿ ಹೋತಪ್ಪ ಅಂದ್ರೆ ಅಲ್ಲಿಂದ ಸ್ಟ್ರಕ್ ಆಯ್ತು ಅಂದ್ರೆ ಅವ್ನು ಹಿಂದೆ ನಿಂತು ಬಿಡ್ತಾವ. ಅದಕ್ಕಾಗಿ ಯಾವುದೇ ಒಂದು ಡಿಜೆ ಆಯ್ತು ಕಡಿಮೆ ಅಗಸಿಂದ ರೈಟ್ ಹೋಗ್ತವೆ ಡಿಜೆಗಳು, ಈಗಲೇ ಎಲ್ಲ ಹೇಳ್ಬೇಕು ಇನ್ಸ್ಟ್ರಕ್ಷನ್ಸ್. ಲೆಫ್ಟ್ಗೆ ಗಣೇಶ ಅಗಸಿಂದ ಹೊರಗಡೆ ಹೇಳ್ತಿರೋದು, ಡಾಲ್ಬಿ ಅಷ್ಟೇ ಹೊರಗಡೆ, ಡೆಕೋರೇಷನ್ ಗಣಪತಿಯನ್ನು ಹೋಗ್ತವೆ, ಆಮೇಲೆ ಡಾಲ್ಬಿಗಳು ರೈಟ್ ಹೋಗ್ಬೇಕು. ಆಮೇಲೆ ಈ ಒಂದು ಹಬ್ಬ ನಡಿಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಯಾ ದಿನಾಂಕದಂದು ಒಂದು ಏನು ಲಿಕ್ಕರ್ ಬ್ಯಾನ್ ಅನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಇಲ್ಲಪ್ಪ ನೀವು ಇಲ್ಲಿಗಲ್ ಲಿಕ್ಕರ್ ಸೇಲ್ ಮಾಡ್ತೀರಪ್ಪ ಅಂದ್ರೆ ನಾವ್ ಇಲ್ಲ ಎಲ್ಲರೂ ಇಲ್ಲೇ ಇದೀರಿ, ನಾ ಹೇಳ್ತೀನಿ ನೋಡು 100ಕ್ಕೆ 100 ಕೇಸ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಜಗಳ ಆಗೋದು ಅದರಿಂದ. ಯಾವುದೇ ರೀತಿಯಾಗಿ ಇಲ್ಲಿಗಲ್ ಲಿಕ್ಕರ್ ಸೇಲ್ ಯಾವುದು ಆಗ್ಲೇಬಾರ್ದು. ಮತ್ತೆ ಏನು ಒಂದು ಬ್ಯಾನ್ ಅವತ್ತೇನು ನಿಷೇಧ ಇರ್ತೈತಿ, ಯಾವುದೇ ರೀತಿಯಾಗಿ ಸೇಲ್ ಹಾಕೊಡೋದು. ಮತ್ತೆ ಅದೇ ರೀತಿಯಾಗಿ ಈ ಒಂದು ಗಣೇಶ ಚತುರ್ಥಿ ವಿಷಯದಲ್ಲಿ ಹೌದಪ್ಪ, ಗಣೇಶ ಚತುರ್ಥಿಗೆ ಏನು ಲೈಸೆನ್ಸ್ ಕೊಟ್ಟರಾಗತ್ತೆ ಇಸ್ಪೀಟ್ ಆಡೋದು ಇವೆಲ್ಲ ಇಲ್ಲ. ಇಸ್ಪೀಟ್ ಆಡಿದ್ರಪ್ಪ ಅಂತಂದ್ರೆ ಬಂದ ನಾವು ಕಾನೂನು ಕ್ರಮ ಕೈಗೊಳ್ಬೇಕಾಗತ್ತೆ. ದಯವಿಟ್ಟು ಹೇಳ್ತೀನಿ, ಈ ತರ ಒಂದು ಯಾವುದೇ ಒಂದು ಆಕ್ಟಿವಿಟೀಸ್ಗಳು ಆಗ್ಬಾರ್ದು. ಇನ್ನೊಂದು ಕಲಾ ತಂಡಗಳು ತಾವು ತರಿಸ್ತೀರಾ, ಒಳ್ಳೆ ಕೆಲಸ. ಅಲ್ಲಿ ನಾವು ಅಂಬಿಗರ ಚೌಡಾಯಿ ಸರ್ಕಲ್ ಹತ್ರ ಬಂದಾಗೆ ಒಂದೆಲ್ಲ ಜನರು ಜಾಸ್ತಿ ಸೇರಿರ್ತಾರೆ. ಸೇರಿದಾಗ ಎಲ್ಲರೂ ನಮ್ದು ನೋಡ್ಬೇಕು ನಿಮ್ದು ನೋಡ್ಬೇಕಂತ ಬಹಳ ಜನಕ್ಕೆ ಎಲ್ಲದೂ ಇರುತ್ತೆ. ಹೌದು, ಎಲ್ಲದೂ ಇರುತ್ತೆ. ಬಟ್ 14 ಜನದೆಲ್ಲ ಕಲಾ ತಂಡಗಳು ಒಂದು ನಿಗದಿತ ಸಮಯ ಮಾಡಿಕೊಂಡು ಅವ್ರು ಎಲ್ಲರಿಗೆ ಎಷ್ಟು ಟೈಮ್ ಕೊಡ್ತೀವಿ ಅವ್ರಿಗೆ ಅಷ್ಟೇ ಮುಗಿಸ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಅದು ನೀವು ನಿಗದಿ ಮಾಡ್ಕೊಂಡು ನೀವೇ ಹೇಳ್ಬಿಡಿ ಇಲ್ಲೇ. ಹಾ ಹಾ 2 ಆಟ 1 ಡ್ಯಾನ್ಸ್, ಒಟ್ಟು 3. ಎಲ್ಲ ಸೇರಿ 3 ಆಗ್ತವೆ. ಅದಕ್ಕಾಗಿ ನಾವು ಸರ್ಸಕ್ಕಿಂತ ಮುಂಚೆ ನೀವು ಸರ್ಸೋದು ಚಲೋ ಆಗತ್ತೆ. ಮತ್ತೆ ಹಿಂದರಿಗೆ ಅವಕಾಶ ಸಿಗ್ಬೇಕು. ಯಾಕಪ್ಪ ಎಲ್ಲ ನೋಡಕ್ ಬಂದಿರ್ತಾರೆ, ಬಹಳ ಮಹಿಳೆಯರು ಇರ್ತಾರೆ ಅಲ್ಲಿ. ಮತ್ತೆ ಗಣೇಶ ಪ್ರತಿಷ್ಠಾಪನೆ ಮಾಡಿದ ಅಲ್ಲಿ ಬೆಳೆ ಬಾಳೋ ವಸ್ತುಗಳಾಯ್ತು, ಏನು ಇಡಕ್ ಹೋಗ್ಬೇಡಿ. ಹೌದಾ, CC ಕ್ಯಾಮ್ರಾ ಕಂಪಲ್ಸರಿ ಆಗಲೇ ಹೇಳಿದ್ದೀನಿ. ಅದೇ ರೀತಿಯಾಗಿ ಡಿಜೆ ಅವರಿಗೆ ಮತ್ತೆ ಒಂದು ನೀವು ಹೇಳಿದ್ರೆ 2 ರಿಂದ 3 ಜನ ಪೊಲೀಸರು ಇರ್ತಾರೆ ಅಂತಂದು ಏನಾಗುತ್ತೆ, ಒಂದೊಂದು ನಾವು ಗಾಡಿಗೆ 2 ರಿಂದ 3 ಜನ ಪೊಲೀಸರು ಕೊಟ್ಟಿರ್ತೀವಿ. ಏನಾರೋ ಇನ್ಸಿಡೆಂಟ್ ಆಯ್ತಪ್ಪ, ಅಲ್ಲಿ ಅವ್ರದ್ದು ಮೂವ್ಮೆಂಟ್ ಆಗತ್ತೆ. ಅಂದ್ರೆ ಅಲ್ಲಿ ಇಬ್ಬರು ಪೊಲೀಸರುಗಳು ಮುಂದೆ ಹೋಗಿ ಒಂದು ಏನು ಘಟನೆ ಆಗಿರುತ್ತಲ್ಲ ಸರಿಪಡಿಸೋ ಕೆಲಸ ಮಾಡ್ತಿರ್ತಾರ. ಆ ಟೈಮಲ್ಲಿ ಅಷ್ಟೇ ನಮ್ಮ ಪೊಲೀಸರು ಇರಲ್ಲ. ಉಳಿಕೆದಲ್ಲಿ ನಾವು ಬೆಳಿಗ್ಗೆ 8 ಗಂಟೆ ನೈಟ್ 8 ಗಂಟೆ ಅಂತ ಬೆಳಿಗ್ಗೆ 8 ಗಂಟೆವರೆಗೂ ಕೂಡ ಅಲ್ಲಿ ಹೇಳಿದಂಗೆ ನೀವು ಹೇಳಿದಂಗೆ ಇನ್ನೊಬ್ಬರು ಪೊಲೀಸರು ಜಾಸ್ತಿ ಹಾಕಿ ಅಲ್ಲಿ ಒಂದು ಸೆಕ್ಯೂರಿಟಿ ಕೊಡುವ ಕೆಲಸ ಮಾಡಿಕೊಡ್ತೀನಿ ಅಂತ. ಬಟ್ ನಾ ಹೇಳ್ತಿರೋದು ತಮ್ಮ ಡ್ರೈವರ್ಗಳು ಮತ್ತೆ ಡಿಜೆ ಡ್ರೈವರ್ಗಳು ಮತ್ತೆ ಡೆಕೋರೇಷನ್ ಡ್ರೈವರ್ಗಳು ಕಂಪಲ್ಸರಿ ಗಾಡಿಲಿ ಇರ್ಬೇಕು. ನಾ ಮೂವ್ಮೆಂಟ್ ಮಾಡೋದ ಮೂವ್ಮೆಂಟ್ ಮಾಡಬೇಕು. ನಾ ಯಾವ್ದು ಫೋರ್ಸ್ಫುಲ್ ಮಾಡಲ್ಲ. ಬಟ್ ನೀವೇನಾರ ಬೇಕಂತ ಅಲ್ಲೋದೆ ಇಲ್ಲೋದೆ ಮಾಡಿದ್ರೆ ಮತ್ತೆ ಬಿಡಂಗಿಲ್ಲ. ಕ್ಲಿಯರ್ ಕಟ್ ಆಗಿ ಹೇಳತ್ತೇನೆ. ಅದಾಯ್ತು. ಮತ್ತೆ ಚೀಫ್ ಆಫೀಸರ್ ಅದೇ ಹೇಳಿದಾರೆ. ಈಗ ಕ್ಯಾಮ್ರಾಗಳು ಕೂಡ ಒಂದು ನಾವು ಈ ಕ್ಯಾಮ್ರಾದೊಂದು 6 ಕ್ಯಾಮ್ರಾ ಸರ್, 6 ಆಗಿ ಟೋಟಲ್ 14 ಕ್ಯಾಮ್ರಾ, ಟೋಟಲ್ 15 ಕ್ಯಾಮ್ರಾಗಳು. 1 ನಿಮಿಷ. ಈಗಾಗಲೇ ನಾವು ನಾಳೆ ಒಂದು 10 ಕ್ಯಾಮ್ರಾಗಳನ್ನು ಕೂರಿಸ್ತೀವಿ. ಅದೇ ರೀತಿ ಒಂದೇ ಸರಿಯಪ್ಪ
ಈಗ ಆಲ್ರೆಡಿ ಏನಾಗುತ್ತೆ, ಗಣೇಶ ಚತುರ್ಥಿ ಬಂದಾಗ ಕ್ಯಾಮ್ರಾಗಳನ್ನ ಕೂರಿಸ್ತಾ ಇದೀವಿ. ಈಗ ನಾನು ಒಂದು 2-3 ತಿಂಗಳಾಯ್ತು, ಮಾನ್ಯ CPI ಸಾಹೇಬರು ಹಾಗೂ ನಾವು ಕೂಡ ಒಂದು ಫಾಲೋ ಅಪ್ ಮಾಡಿಕೊಂಡು ನಾವು ಆಲ್ಮೇಲ್ ಪಟ್ಟಣಕ್ಕೆ ಒಂದು ಏನು ಪರ್ಮನೆಂಟ್ ಆಗಿ ಕ್ಯಾಮ್ರಾ ಮಾಡುವ ಒಂದು ಉದ್ದೇಶದಿಂದ ಈಗಾಗಲೇ ನಾವು KPR ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಒಂದು CSR ಫಂಡ್ ಅಂತ ಬರುತ್ತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ. ಆ ಫಂಡ್ ಅಲ್ಲಿ ನಾವು ಎಸ್ಟಿಮೇಟ್ ಮಾಡಿ ಒಂದು ಮುದ್ದೇಬೇಳದಲ್ಲಿ CCTV ಕ್ಯಾಮ್ರಾಗಳನ್ನು ಮುದ್ದೇಬೇಳದಿಂದ ಕರೆಸಿದ್ವಿ. ಆ ಟೋಟಲ್ ಆಗಿ ಒಂದು 5 ರಿಂದ 6 ಲಕ್ಷ ಬರುತ್ತೆ ಈ ಟೌನ್ಗೆ ಅಂತ, ಎಲ್ಲ HD ಕ್ಯಾಮ್ರಾಗಳು. ಅದೇ ರೀತಿಯಾಗಿ ಈಗಾಗಲೇ KPR ಅವರು ನಮ್ಮ ಒಂದು ಕರೆಗೆ ಸ್ಪಂದಿಸಿ 3 ಲಕ್ಷ ರೂಪಾಯಿಯನ್ನು ಅವರು ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮುಂದಿನ ಒಂದು ಎಲ್ಲ ಒಂದು ಪಟ್ಟಣ ಪಂಚಾಯತ್ ಊರಿನ ಹಿರಿಯರ ಜವಾಬ್ದಾರಿ ಇರುತ್ತದೆ. ಅದಕ್ಕೆ ಪಟ್ಟಣ ಪಂಚಾಯತಿ ಚೇರ್ಮನ್ ಅವರು ಕೂಡ ಮೊನ್ನೆ ಮೀಟಿಂಗ್ ಮಾಡಿದಾಗ ಒಂದು 2 ತಿಂಗಳಿಂದ ಮೀಟಿಂಗ್ ಮಾಡಿದ್ವಿ. ಅವಾಗ ಕೂಡ ಹೇಳಿದ್ರು. ಈಗ ಅವರು ಇದೇ ಒಂದು ಸಭೆಯಲ್ಲಿ ಹೇಳ್ತಿದ್ದಾರೆ, ಪಟ್ಟಣ ಪಂಚಾಯತಿಯಿಂದ ಅವರು ಕೂಡ ಒಂದು 2 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಉಳಿದ ನಾವು ಪ್ರತಿಯೊಂದು ಏನಿದೆ ಕೊಟೇಶನ್ ತಗೊಂಡಿದ್ವಿ, ಅದು ಒಂದು ಪರ್ಮನೆಂಟ್ ಆಗಿ ವಿತ್ HD ಕ್ಯಾಮ್ರಾ ವಿತ್ ಝೂಮ್ ಮಾಡಿದ್ರೆ ನಂಬರ್ ಕಾಣಿಸ್ಬೇಕು ಅಂತ ಕ್ಯಾಮ್ರಾ ಹಾಕಿ. ಇದೊಂದು ಎಲ್ಲರ ಸಹಕಾರ ಇರಲಿ. ಮತ್ತು ಅವು ಕ್ಯಾಮ್ರಾಕ್ಕೆ ಏನಾರ ಸಮಸ್ಯೆ ಮಾಡಿದ್ರೆ ಮತ್ತೆ ಬಿಡಂಗಿಲ್ಲ. ನಾ ಹೇಳ್ತೀನಿ, ಭಾಳ ಕಷ್ಟಪಟ್ಟು ಕುಂತೀವಿ ನಾವು CPI ಅವರು ಮತ್ತು ಪಟ್ಟಣ ಪಂಚಾಯತ್ ಅವರು 3-4 ತಿಂಗಳು ಫಾಲೋ ಅಪ್ ಮಾಡತ್ತೀವಿ. ಕ್ಯಾಮ್ರಾದಲ್ಲಿ ಸೈರನ್ಗಳದಾವು, ಕ್ಯಾಮ್ರಾದಲ್ಲಿ ಲೈಟ್ ಸಿಸ್ಟಮ್ ಐತಿ. ನೀವು 100 ಮೀಟರ್ ದೂರ ಇದ್ರೂ ಝೂಮ್ ಆಗುತ್ತ. ತಲೆ ಇಟ್ಕೊಂಡ್ಬಿಡ್ರಿ, ನಾವು ಅಲ್ಲಿ ಕ್ಯಾಮ್ರಾ ಇಲ್ಲ, ಇಲ್ಲಿ ಕ್ಯಾಮ್ರಾ ಇಲ್ಲ. ಏನ ಆದ್ಮೇಲೆ ಬಂದು ಒಳಗದೇನು ಹೊರಗೆ ಹೋಗಲ್ಲ, ಅಂದ್ರೆ ಹೊರಗೆ ಹೋದ್ರೆ ಗೊತ್ತಾಗತ್ತೆ ನಮ್ಗೆ. ಅದಕ್ಕೆ ಹೇಳ್ತಾರೆ ಟೋಟಲ್ ಆಗಿ ಒಂದು 20 ರಿಂದ 22 ಕ್ಯಾಮ್ರಾ HD ಕ್ಯಾಮ್ರಾಗಳು ಕೂಡಿಸ್ತಾ ಇದೀವಿ. ಅದಕ್ಕಾಗಿ ಕ್ಯಾಮ್ರಾಗಳಾಯ್ತು, ಮತ್ತೆ ಒಂದು ಪ್ರೊಸೆಷನ್ ಟೈಮ್ ಅಲ್ಲಿ